ರೋಟರಿ ಕ್ಲಬ್ ಆಫ್ ಸೆವೆನ್ ಹಿಲ್ಸ್ ಧಾರವಾಡ ಇವರು ಮುಗದ ಗ್ರಾಮದಲ್ಲಿ ಮಹಿಳೆ ಹಾಗೂ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಶಾಂತ ಹೆರಿಗೆ ಆಸ್ಪತ್ರೆ ಮುಗದ ಗ್ರಾಮ ಪಂಚಾಯಿತಿಯ ಮತ್ತು ಸಂಜೀವಿನಿ ಒಕ್ಕೂಟ ಮುಗದ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಪಂಚಾಯತ ಅಧ್ಯಕ್ಷರಾದ ರವಿ ಕಸಮಳಗಿರವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮುಗ ಗ್ರಾಮ ಪಂಚಾಯತಿ ಹಾಗೂ ಸಂಜೀವಿನಿ ಒಕ್ಕೂಟದಿಂದ ಒಂದು ಬಿಬಿ ಶೋ ಹಾಗೂ ಹೆಣ್ಣು ಮಕ್ಕಳಿಗೆ ಒಂದು ಚೆಕಪ್ ಇಟ್ಕೊಂಡಿದ್ದಾರೆ. ಅವರಿಗೆ ರೋಟರಿ ಕ್ಲಬ್ನವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಇದೇ ರೀತಿ ನಮ್ಮ ಎಲ್ಲ NGOದಲ್ಲಿ ಯಾರಾಗಲಿ ನಮ್ಮ ಊರಿಗೆ ಬಂದರೂ ನಾವು ಅವರಿಗೆಲ್ಲ ಸಹಕಾರ ಕೊಡುತ್ತೇವೆ ಮತ್ತು ಅನೇಕ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತದೆ. ಆದ ಕಾರಣ NGOದವರು ಸಾಕಷ್ಟು ಇದೇ NGO ಅಂತಿಲ್ಲ, ಬೇರೆ NGOದವ್ರನ್ನು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಸ್ಪಂದಿಸ್ತೇವೆ, ಅವ್ರು ನಾವು ಸ್ಪಂದಿಸ್ತಾರೆ. ಇಂಥ ಕಾರ್ಯಕ್ರಮಗಳು ಮುಗದ ಗ್ರಾಮದಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ನಡೆಯಲಂತೇಳಿ ಎಲ್ಲರಿಗೂ ಹಾರಿಸಿರ್ತೇನೆ. ಹಾಗೂ ಬಂದಂಥ ಇಲ್ಲಿ ಎಲ್ಲ ವರ್ಗದವರಿಗೂ ಮಕ್ಕಳಿಗೂ ಎಲ್ಲರಿಗೂ ನಮಸ್ಕರಿಸಿ ನಾನು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆಯನ್ನು ಡಾಕ್ಟರ್ ತೃಪ್ತಿ ತೊರ್ಕೆ ನಡೆಸಿಕೊಟ್ಟರು. ನಂತರ ಆರೋಗ್ಯವಂತ ಮಗು ಸ್ಪರ್ಧೆಯನ್ನು ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಿ ಮಕ್ಕಳಿಗೆ ಬಹುಮಾನಗಳನ್ನು ಕ್ಲಬ್ನ ಅಧ್ಯಕ್ಷರಾದ ಗೌರಿ ಮೊದಲಭಾವಿ, ಕಾರ್ಯದರ್ಶಿ ಸ್ಮಿತಾ ಮಂತ್ರಿ ವಿತರಿಸಿ ನಂತರ ಮಾತನಾಡಿದ ಗೌರಿ ಮೊದಲಭಾವಿಯವರು ಆರೋಗ್ಯ ಕ್ಯಾಂಪಿನ ಬಗ್ಗೆ ಮಹಿಳೆಯ ಹೆಚ್ಚುತ್ತಿರುವ ಅಪೌಷ್ಟಿಕತೆ, ರಕ್ತಹೀನತೆ, ಬಿಪಿ, ಥೈರಾಯ್ಡ್ ಉಚಿತ ತಪಾಸಣೆ ಹಾಗೂ ಔಷಧ ವಿತರಣೆಯನ್ನು ಪ್ರಶಾಂತ ಹೆರಿಗೆ ಹಾಗೂ IVF ಆಸ್ಪತ್ರೆಯ ಡಾಕ್ಟರ್ ಕೋಮಲ್ ಮಾಡಿದರು ಎಂದು ತಿಳಿಸಿದರು. ಗೌರಿ ಮೊದಲಭಾವಿ ಅಂತ ರೋಟರಿ ಕ್ಲಬ್ ಆಫ್ ಸೆವೆನ್ ಹಿಲ್ಸ್ ಧಾರವಾಡದ ಅಧ್ಯಕ್ಷ ನಾನೀಗ. ಒಟ್ಟು ನಮ್ಮದು ರೋಟರಿ ಕ್ಲಬ್ಗಳು 7 ಕ್ಲಬ್ಗಳು ವರ್ಕ್ ಮಾಡ್ತಾವೆ ಧಾರವಾಡಲ್ಲಿ. ಅದರೊಳಗೆ ನಮ್ಮದು ಆಲ್ ಲೇಡೀಸ್ ಕ್ಲಬ್, ಎಲ್ಲ ಹೆಂಗಸರಷ್ಟೇ ಇದ್ದೇವೆ ನಾವು ಕ್ಲಬ್ನಾಗ. ನಾವು ಪ್ರತಿ ವರ್ಷ ಬೇರೆ ಬೇರೆ ಥೀಮ್ಗಳನ್ನು ಇಟ್ಕೊಂಡು ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತೀವಿ. ಇಲ್ಲಿ SDM ಕಾಲೇಜ್ನಾಗ ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ತಾಯಿ ತಮ್ಮ ಹಾಲನ್ನು ಅಲ್ಲಿ ಡೊನೇಟ್ ಮಾಡ್ಬೋದು ಅಂಥ ಪ್ರೋಗ್ರಾಮು, ಬಸ್ ಶೆಲ್ಟರ್ಗಳು, ಆಮೇಲೆ ಹೆಣ್ಮಕ್ಳು ಋತುಮತಿಯರಾದಾಗ ಅವರಿಗೆ ಏನೋ ಒಂದು ಪ್ರಾಬ್ಲಮ್ಸ್ ಇರ್ತಾವೆ, ಅದನ್ನೆಲ್ಲ ನಾವು ಅಡ್ರೆಸ್ ಮಾಡ್ತೀವಿ. ಸೊ ಇವತ್ತು ನಾವು ಮುಗದ ಹಳ್ಳಿಯೊಳಗೆ ಬಂದು ಇಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ಸ್ ಇದಾವೇನೋ ಅಂತ ಹೇಳಿ ಚೆಕ್ ಮಾಡಬೇಕಂತ ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇಟ್ಕೊಂಡಿವಿ.
ಇದರೊಳಗೆ ನಮ್ಮ ಕ್ಲಬ್ಬಿನ ಮೆಂಬರ್ ಆದಂತಹ ಡಾಕ್ಟರ್ ಕೋಮಲ್ ಕುಲಕರ್ಣಿ ಅವರು ಮಹಿಳೆಯರಿಗೆ ಎಲ್ಲ ಚೆಕಪ್ ಅದನ್ನು ಮಾಡ್ತಾರೆ. ಯಾರು ರಕ್ತಹೀನತೆಯನ್ನು ಬಳಲ್ತಿರ್ತಾರೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಯಾರ್ಯಾರಿಗಿದಾವು ಅದನ್ನೆಲ್ಲ ಅವ್ರು ಚೆಕಪ್ ಮಾಡಿ, ಅವರು ಬಂಜೆತನ ನಿವಾರಣೆ ಅದರದ್ದು ಸ್ಪೆಷಲಿಸ್ಟ್ ಕೋಮಲ್. ಸೊ ಅವರು ಅದರದ್ದು ಅವರಿಗೆ ಒಂದು ತಿಳುವಳಿಕೆ ಪ್ರೋಗ್ರಾಮನ್ನು ಹೇಳಿ ಅವ್ರು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೆಕ್ಸ್ಟ್ ಅವ್ರಿಗೆ ಕನ್ಸಲ್ಟೂ ಮಾಡ್ಬೋದು. ಅವರೆಲ್ಲ ಇಲ್ಲಿ ಕೆಲವೊಂದು ನೀವು ನೋಡ್ತಾ ಇದ್ದೀರಿ, ಅವರು ಔಷಧಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ಅಂತಂದ್ರೆ ಈಗ ಮಕ್ಕಳು ಒಂದು ಮೊಬೈಲ್ನಿಂದ ಅಂತ ಅಷ್ಟೇ ಅಲ್ಲ, ಪೌಷ್ಟಿಕ ಆಹಾರದ ಕೊರತೆಯಿಂದನೂ ಬಳಲ್ತಾ ಇದ್ದಾರೆ ನಮ್ಮ ಹಳ್ಳಿ ಪ್ರದೇಶದೊಳಗಾಗಲಿ ನಗರದಲ್ಲಿ ಆಗಲಿ. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಅವರಿಗೆ ಕೆಲವೊಂದು ಸಪ್ಲಿಮೆಂಟ್ಸ್, ಅವ್ರು ಏನಾದರೂ ವಿಟಮಿನ್ ಕೊರತೆಯಿಂದ ಬಳಲ್ತಿದ್ರೆ ಅದಕ್ಕೆ ತೃಪ್ತಿ ತೊರಕೆ ಅಂಥೇಳಿ ಇನ್ನೊಬ್ಬರು ಡಾಕ್ಟರ್ ಬಂದ್ದಾರೆ. ಅವ್ರು ಅದನ್ನೆಲ್ಲ ಚೆಕಪ್ ಮಾಡಿ ಯಾವ ಮಗು ಒಳ್ಳೆ ಅವ್ರಿಗೊಂದು ಎನ್ಕರೇಜ್ಮೆಂಟ್ ಇರಲಿ ಅಂತ ಒಂದು ಪ್ರೋತ್ಸಾಹ ಅಂಥೇಳಿ 6 ಇಲ್ಲಿ ಅಂಗನವಾಡಿ ಕೇಂದ್ರಗಳಿದಾವೆ. ಎಲ್ಲ ಕಡೆಯಿಂದ 70 ಹುಡುಗರು ಬರ್ತಾವೆ ಅಂಥೇಳಿ ಲೆಕ್ಕ ಕೊಟ್ಟಾರೆ. ಸೊ ಮಳೆಯಿಂದಾಗಿ ಒಂದು 10-20 ಹುಡುಗರು ಕಡಿಮೆ ಆಗ್ಯಾವ್ರಿ. ಸೊ ಆ ಹುಡುಗರು ಬಂದ್ರೆ ಅವ್ರಿಗೆಲ್ಲ ನಾವು ಹೆಲ್ತ್ ಚೆಕಪ್ ಮಾಡಿ ಎಲ್ಲ ಮಾಡಿ ಯಾವ ಹುಡುಗರು ಅಗದಿ ಆರೋಗ್ಯವಂತವಾಗಿದೆ 6 ಪ್ರೈಸ್ಗಳನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಈ ನಮ್ಮದು ರೋಟ್ರಿಯಿಂದ ಈ ತಿಂಗಳ ಮಹಿಳೆ ಮತ್ತು ಮಕ್ಕಳಿಗಾಗಿ ಅಂಥೇಳಿ ನಾವು ಜುಲೈ ತಿಂಗಳನ್ನು ಮೀಸಲಾಗಿಟ್ಟಿವಿ. ಪ್ರತಿ ತಿಂಗಳು ನಾವು ಒಂದೊಂದು ಇಂಥ ಯೋಜನೆಗಳನ್ನು ಮಾಡ್ತೀವಿ. ಇದಲ್ಲದೆ ನಾವು ನೆಕ್ಸ್ಟ್ ಮಂತ್ 1500 ಗಿಡಗಳನ್ನು ಉಚಿತವಾಗಿ ಶಾಲೆ ಹುಡುಗರಿಗೆ ಹಂಚ್ತಾ ಇದ್ದೀವಿ. ಅವರಲ್ಲಿ ಒಂದು ಪರ್ಯಾವರಣ ಬಗ್ಗೆ ಒಂದು ಅವರಿಗೆ ಜಾಗೃತಿ ಹುಟ್ಟಲಿ ಸಣ್ಣ ವಯಸ್ಸಿನಲ್ಲಿ ಅಂತಂದು ಅದನ್ನು ಮಾಡ್ತಾಯಿದ್ದೀವಿ. ನಮಸ್ಕಾರ. ಈಗ ಇವರು ರೋಟ್ರಿ ಕ್ಲಬ್ನವ್ರು ಈ ಥರ ಎಲ್ಲ ಮಾಡಕತ್ತಾರಲ್ಲ, ಈ ಥರದಿಂದ ಭಾಳ ಸಲ ನಮ್ಮ ಊರೊಳಗೆ ಈಗೆಲ್ಲ ಈ ಫಂಕ್ಷನ್ ಮಾಡ್ರೆ ಇದೊಂದು ಏನೋ ನಮಗೊಂದು ತವ್ರ ಮನೇನ ಅನಿಸ್ಬಿಟ್ಟೈತಿ ರೋಟ್ರಿ ಕ್ಲಬ್ ಅಂದ್ರೆ ನಮ್ಗೆ. ಯಾಕಂದ್ರೆ ಇಲ್ಲಿವರೆಗೂ ಮಹಿಳೆಯರಿಗೆ ಉಪಯೋಗ ಆಗುವಂಥ ಎಲ್ಲ ಇದು ಕಂಪ್ಯೂಟ್ರದ್ದು ಹೊಲಿಗೆ ತರಬೇತಿ ಇವೆಲ್ಲ ಕೊಟ್ಟರೆ ಈಗ ಆರೋಗ್ಯ ತಪಾಸಣೆ ಮಾಡ್ತಾರೆ. ಯಾಕಂದ್ರೆ ಹಳ್ಳಿಯೊಳಗೆ ನಾವು ಇಲ್ಲೆಲ್ಲ ಮಾಡಿಸ್ಕೊತಿರ್ಲಿಲ್ಲ. ಈ ಥರ ಬಂದ್ ಮಾಡೋದ್ರಿಂದ ಏನು ನಮಗೆ ಕಾಯಿಲೆ ಐತೆ ಅನ್ನೋದು ಗೊತ್ತಾಗಿದ ತಕ್ಷಣ ನಾವು ಅದಕ್ಕೆ ಮೆಡಿಸಿನ್ ಸ್ಟಾಪ್ ಮಾಡಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ಅದಕ್ಕೆ ಈ ಥರ ಹಗಲೆಲ್ಲ ಮೇಲಿಂದ ಆಮೇಲೆ ಮಕ್ಕಳ ತಪಾಸಣೆ, ಈಗ ಮಕ್ಕಳ ಆರೋಗ್ಯ ಹೆಂಗೈತೆ ಅಂತ ನಮಗೆ ಗೊತ್ತಿರೋಂಗಿಲ್ಲ. ಇಲ್ಲಿ ಬಂದು ಇವರೆಲ್ಲ ಡಾಕ್ಟ್ರ್ ಈ ಥರ ರೋಟ್ರಿ ಕ್ಲಬ್ನವರು ಸಹಾಯ ಮಾಡೋದ್ರಿಂದ ಮಕ್ಕಳು ಆರೋಗ್ಯವಂತರಿರ್ತಾರೆ. ಊರಾಗ ಜನ ಎಲ್ಲರೂ ಆರೋಗ್ಯವಂತರಾಗಿ ಬಾಳಕ್ಕೆ ಅವ್ರು ಅನುಕೂಲ ಮಾಡಿ ಕೊಟ್ಟಂಗೆ ಆಕತಿ. ಅದಕ್ಕೆ ಮೇಲಿಂದ ಮೇಲೆ ಈ ಥರ ನಮಗೆ ರೋಟ್ರಿ ಕ್ಲಬ್ನವ್ರು ಆಗಲಿ ಈಗ ಉಪಯೋಗ ಆಗುವಂಥವು ಇಂಥ ಫಂಕ್ಷನ್ ಮಾಡೋದ್ರಿಂದ ನಮಗೆ ಭಾಳ ಸಂತೋಷ. ಇದರಿಂದ ಇನ್ನು ಹೆಚ್ಚಿಗೆ ಮುಂದುವರೆದು ಇನ್ನೂ ಹೆಚ್ಚಾಗಿ ಮಹಿಳೆಯರಿಗೆ ಆಗುವಂಥ ಉಪಯೋಗ ಆಗುವಂಥ ಇಂಥವೆಲ್ಲ ತರಬೇತಿ ಕೊಡಲಿ ಅಂಥೇಳಿ ನಾ ಎಲ್ಲ ಇಲ್ಲಿಂದ ನಿಮ್ಮನ್ನ ಕೇಳ್ಕೊಂಡು. ಮುಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ರವಿ ಕಸಮಳಗಿ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಶಾಂತವ್ವ ಕಾಳಗೌಡರ್, ಸಂಜೀವಿನಿ ಒಕ್ಕೂಟದ ಎಂಬಿಕೆ ಶ್ರೀಮತಿ ರತ್ನ ಹುಂಡೇಕರ ಉಪಸ್ಥಿತರಿದ್ದರು. ಶ್ರೀಮತಿ ಸುಮನ್ ಹೆಬ್ಳೀಕರ್ ವಂದಿಸಿದರು.